ಓಕೆ ಗೈಸ್, ನಮಸ್ಕಾರ ಗೈಸ್. ಎಲ್ಲರೂ ಹೇಗಿದ್ರು ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ತಾ ಗೈಸ್. ಇವತ್ತಿನ ನೋಡೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೆಕೆಂಡ್ ಎಕ್ಸಾಮ್ ಎಲ್ಲ ಯಾರೋ ಬರ್ತಿದ್ದಾರೆ ಗೈಸ್, ಅವ್ರಿಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಗೈಸ್ ಅಂದ್ರೆ ಸೆಕೆಂಡ್ ಎಕ್ಸಾಮ್ ಬರ್ತಿದ್ದಾರಲ್ಲ ಅವರಿಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ತಿಳ್ಕೊಬೇಕು ಅಂತ ತಿಳಿಸೋಕ್ಕಂತ ಬಂದಿದ್ದೀನಿ. ಸೈನ್ಸ್ ಅವ್ರಿಗಾಗಿರ್ಬೋದು, ಆರ್ಟ್ಸ್ ಅವ್ರಿಗಾಗಿರ್ಬೋದು, ಕಾಮರ್ಸ್ ಅವ್ರಿಗಿರ್ಬೋದು ಎಷ್ಟು ಮಾರ್ಕ್ಸ್ ಅಂದ್ರೆ ಸೆಕೆಂಡ್ ಪಿ.ಯು.ಸಿ ನಿಮ್ದು ಪಾಸಿಂಗ್ ಮಾರ್ಕ್ಸ್ ಎಷ್ಟು, ಥಿಯರಿ ಎಷ್ಟು ತೆಗಿಬೇಕು, ಪ್ರಾಕ್ಟಿಕಲ್ ಎಷ್ಟು ತೆಗಿಬೇಕು, ಸೈನ್ಸ್ ಅವ್ರಿಗಾಗಿರ್ಬೋದು, ಆರ್ಟ್ಸ್ ಅವ್ರಿಗಾಗಿರ್ಬೋದು, ಕಾಮರ್ಸ್ ಅವ್ರಿಗಾಗಿರ್ಬೋದು, ಮಿಕ್ಕವ್ರ ವಿದ್ಯಾರ್ಥಿಗಳಿಗಾಗಿರ್ಬೋದು ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ಇದ್ರ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇನ್ಯಾಕೆ ನಮ್ಮ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬರ್ ಮಾಡಿ, ಒಂದು ಲೈಕ್ ಮಾಡಿ. ಇನ್ಯಾಕೆ ತರ ವಿಡಿಯೋ ಶುರು ಮಾಡೋ ಬನ್ನಿ ಗೈಸ್. ಇಲ್ಲಿ ಮೊದಲಿಗೆ ನೋಡ್ಬಿಟ್ಟು ಸೈನ್ಸ್ ಅವ್ರಿಗೆ ಬಂದ್ಬಿಟ್ಟು ಗೈಸ್, ನೀವು ಥಿಯರಿ ಅಂದ್ರೆ ರೈಟಿಂಗ್ 80 ಮಾರ್ಕ್ಸ್ ಎಕ್ಸಾಮ್ ಬರೀತಾ ಇದ್ದೀರಿ ಅನ್ಕೊಳ್ಳಿ. ನೀವು ಔಟ್ ಆಫ್ 80 ಮಾರ್ಕ್ಸ್ ಎಕ್ಸಾಮ್ ಬರ್ದಿದ್ದೀರಾ ಅಂದ್ರೆ 80ಕ್ಕೆ ನೀವು 21 ತೆಗೆದ್ರೆ ಪಾಸ್. ಆಲ್ಮೋಸ್ಟ್ ಗೊತ್ತಾಗುತ್ತೆ ನೋಡಿ, 80ಕ್ಕೆ 21 ತೆಗೆದ್ರೆ ನೀವು ಪಾಸ್. ಇನ್ನು 80ಕ್ಕೆ 21 ತೆಗೆದ್ರೆ ಪಾಸ್ ಆಗುತ್ತೆ. ಇನ್ನು ಥಿಯರಿಲಿ 21 ತೆಗಿಬೇಕು. ಇನ್ನು ಪ್ರಾಕ್ಟಿಕಲ್ ಒಂದು 30 ಮಾರ್ಕ್ಸ್ ಕೊಟ್ಟಿರ್ತಾರೆ, 2 ಸೇರಿಸಿ 51 ಮಾರ್ಕ್ಸ್ ಆಗ್ತು. ಅಲ್ಲಿಗೆ ನೀವು ಪಾಸ್ ಅಂತ ಆಗ್ಬೋದು. ಅದೇ ಸುಮಾರು ಜನ ಒಂದು ಡೌಟ್ಸ್ನ ಕೇಳ್ತಾರೆ, ನಂದು ಪ್ರಾಕ್ಟಿಕಲ್ ಕಮ್ಮಿ ಮಾರ್ಕ್ಸ್ ಬಂದಿದೆ. ಅದೇ ಪ್ರಾಕ್ಟಿಕಲ್ ಸುಮಾರು ಜನ ಕೊಟ್ಟಿರಲಿಲ್ಲ, ಬಟ್ ನೀವು ಥಿಯರಿಲಿ ಎಷ್ಟು ತೆಗಿಬೇಕು ಅಂದರೆ 35 ತೆಗಿಬೇಕು. ಈಗ ನೋಡಿ, ನಿಮ್ಮದು ಥಿಯರಿ ಮಾರ್ಕ್ಸು ಪ್ರಾಕ್ಟಿಕಲ್ ಮಾರ್ಕ್ಸು ಎರಡು ಸೇರಿಸಿ ಥಿಯರಿ 25, ರೆಗ್ಯುಲರ್ಲಿ 21 ತೆಗಿಲೇಬೇಕು. ಥಿಯರಿಲಿ 21 ತೆಗಿಬೇಕು, ಪ್ರಾಕ್ಟಿಕಲ್ ಒಂದು 10 ಮಾರ್ಕ್ಸು 15 ಮಾರ್ಕ್ಸ್ ಕೊಟ್ಟಾರ ಅನ್ಕೊಳ್ಳಿ, ಬಟ್ ಎರಡೂ ಸೇರಿಸಿ 35 ಆಗಬೇಕು. ಬಟ್ ರೈಟಿಂಗ್ ಮಾತ್ರ 21 ಮಾರ್ಕ್ಸ್ ತೆಗಿಲೇಬೇಕು. ನೀವು ಅದನ್ನ ಮನುಷ್ಯರು ತಿಳ್ಕೋಬೇಕು. ಯಾರೋ ಸೈನ್ಸ್ ವಿದ್ಯಾರ್ಥಿಗಳಿಗೆ 21 ಪಾಸಿಂಗ್ ಮಾರ್ಕ್ಸ್ ಇರುತ್ತೆ, ಬಟ್ ಪ್ರಾಕ್ಟಿಕಲಲ್ಲಿ ಎರಡೂ ಸೇರಿಸಿದ್ರೆ 100ಗೆ 35 ಆಗಬೇಕು. 100ಗೆ 35 ಆಗಬೇಕು ಅಂದರೆ ನೋಡ್ಕೋಬೋದು. ಇದು 21, ನೀವು 21 ತೆಗ್ದಿರ್ತಾರ ಅನ್ಕೊಳ್ರಪ್ಪ. ಇನ್ನು 35ಕ್ಕೆ ಎಷ್ಟು ಮಾರ್ಕ್ಸ್ ಬೇಕು? 14 ಮಾರ್ಕ್ಸ್ ಬೇಕು. 14 ಮಾರ್ಕ್ಸ್ ಪ್ರಾಕ್ಟಿಕಲ್ ಕೊಟ್ಟವ್ರೆ ಅಂತಂದ್ರೆ ಅಲ್ಲಿಗೆ ನೀವು 35 ಪಾಸ್. ಓಕೆ, ಇದು ಮನುಷ್ಯರು ತಿಳ್ಕೋಬೋದು. ಇನ್ನು ಆರ್ಟ್ಸ್ ಅವ್ರಿಗೆ ಬಂದ್ಬಿಟ್ಟು, ಇನ್ನು ಆರ್ಟ್ಸು ಕಾಮರ್ಸ್ ಅವ್ರಿಗೆ ಬಂದ್ಬಿಟ್ಟು ನಿಮಗೆ ಎಷ್ಟಪ್ಪ ಮಾರ್ಕ್ಸ್ ಅಪ್ಪ ಅಂದರೆ ನಿಮಗೆ 24 ಪಾಸಿಂಗ್ ಮಾರ್ಕ್ಸ್ ಆಗುತ್ತೆ. ಅಂದರೆ ಥಿಯರಿಲಿ 24, ನೀವು ರೈಟಿಂಗಲ್ಲಿ 24 ಅಂತ ತೆಗಿಬೇಕು. ಯಾರು ಆರ್ಟ್ಸ್ ವಿದ್ಯಾರ್ಥಿಗಳು, ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, 24 ತೆಗ್ದು ಅಲ್ಲಿ ಪ್ರಾಕ್ಟಿಕಲ್ ಕೊಟ್ಟು ಎರಡು ಸೇರಿಸಿ 35 ಆಗಬೇಕು. ನೀವು ಅದು ಮೆನ್ಷನ್ ನೋಡಿ. ನೀವು ರೈಟಿಂಗಲ್ಲಿ 80ಕ್ಕೆ 24 ತೆಗೆದ್ರೆ ಮಾತ್ರನೇ ಪಾಸು ರೈಟಿಂಗಲ್ಲಿ. ಇನ್ನು ಥಿಯರಿಲಿ ಸೇಮ್ ಹಂಗೆ ನಿಮಗೂ ಪ್ರಾಕ್ಟಿಕಲ್ ಎಲ್ಲ ಸೇರಿಸಿ 35 ಆಗಬೇಕು. ಇಲ್ಲ ಗುರು, ನನ್ನ ಪ್ರಾಕ್ಟಿಕಲಲ್ಲಿ 1 ಮಾರ್ಕ್ಸ್ ಕೊಟ್ಟಿಲ್ಲ, ಬರೀ ಥಿಯರಿಲಿ 24 ತೆಗ್ದೀನಿ ಅಂದರೆ ಫೇಲ್. ನೋಡಿ, ಥಿಯರಿ 24 ತೆಗ್ದೆ, ಪ್ರಾಕ್ಟಿಕಲ್ 1 ಮಾರ್ಕ್ಸು ಇಲ್ಲ ಅಂತಂದ್ರೆ ಫೇಲ್. ಇಲ್ಲ ಪ್ರಾಕ್ಟಿಕಲ್ 11 ಮಾರ್ಕ್ಸ್ ಕೊಟ್ಟವ್ರೆ, ಒಂದು 10 11 ಕೊಟ್ಟವ್ರೆ, ಎರಡು ಸೇರಿಸಿ ಇದ್ರಲ್ಲಿ ಒಂದು 24 ಬಂದೈತೆ, ಬಟ್ 35 ಆಗುತ್ತೆ ಅಂದ್ರೆ ನೀನು ಪಾಸ್ ಆಗ್ತೀಯ. ಅದನ್ನ ನೀವು ಮನುಷ್ಯರು ತಿಳ್ಕೋಬೋದು. ಯಾರೆಲ್ಲ ಆರ್ಟ್ಸವ್ರು ಆಗಿರ್ಬೋದು, ಕಾಮರ್ಸ್ ಅವರು ಆಗಿರ್ಬೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಪ್ರೈವೇಟ್ ಅಂದರೆ ಖಾಸಗಿ ವಿದ್ಯಾರ್ಥಿಗಳು ಅಂದರೆ ಪ್ರೈವೇಟ್ ಸ್ಟೂಡೆಂಟ್ ಅಂತ ನಾವು ಏನಂತ ಕರಿತೀವಿ ಅಂತಂದರೆ ಪ್ರೈವೇಟರ್ಸ್ಗೂ ಅಷ್ಟೇ, ರಿಪೀಟರ್ಸ್ಗೂ ಅಷ್ಟೇ. ಮಾಮೂಲಿ ರಿಪೀಟರ್ಗೂ ಸೇಮ್ ಇಂಟರ್ನಲ್ಸ್ ಇರುತ್ತೆ, ಆಲ್ಮೋಸ್ಟ್ ಕೊಟ್ಟಿರ್ತಾರೆ ಕಾಲೇಜ್ ಕಡೆಯಿಂದ. ಅಂದರೆ ಪ್ರಾಕ್ಟಿಕಲ್ ಬರ್ದಿರ್ತಾರೆ, ಅಸೈನ್ಮೆಂಟ್ ಆಗಿರ್ಬೋದು, ಕಾಲೇಜ್ಗೆ ಹೋಗಿರ್ತೀವಿ, ಎಲ್ಲ ಆಲ್ಮೋಸ್ಟ್ ಎಲ್ಲ ಟೀಚರ್ಸ್ ಕೊಟ್ಟಿರ್ತಾರೆ. ಸುಮಾರು ಜನ ಕಮ್ಮಿ ಕೊಟ್ಟಿರ್ತಾರೆ, ಸುಮಾರು ಒಟ್ಟಲ್ಲಿ ಪ್ರಾಕ್ಟಿಕಲ್ ಮಾರ್ಕ್ಸ್ ಅಂತೂ ಕೊಟ್ಟಿರ್ತಾರೆ. ಒಂದು 5 ಕೊಟ್ಟಿರ್ತಾರೆ, 6 7 8 ಹಂಗೆಲ್ಲ ಕೊಟ್ಟಿರ್ತಾರೆ. ಓಕೆ, ಊಟಕ್ಕೆ. ಇನ್ನು ಪ್ರೈವೇಟಲ್ಲಿ ಬಂದ್ಬಿಟ್ಟು ಎಷ್ಟು ಮಾರ್ಕ್ಸ್ ಅಪ್ಪ, ನಿಮಗೆ ಇಂಟರ್ನಲ್ಸ್ ಇರಲ್ಲ ಗುರು, ಅಂದರೆ ಇಂಟರ್ನಲ್ಸ್ ಮಾರ್ಕ್ಸ್ ನಿಮಗೆ ಕೊಡಲ್ಲ. ಆದ ಕಾರಣದಿಂದ ನಿಮ್ಗೆ ಎಷ್ಟಪ್ಪ ತೆಗಿಬೇಕು ಅಂದರೆ, ನೀವು ಪ್ರೈವೇಟ್ ಸ್ಟೂಡೆಂಟ್ ಅಂದ್ಬಿಟ್ಟು ನೀವು 80ಕ್ಕೆ 28 ತೆಗಿಲೇಬೇಕು. ನೀವು 80ಕ್ಕೆ 28 ಮಾರ್ಕ್ಸ್ ತೆಗೆದ್ರೆ ನಿಮ್ಮ ಅಂದರೆ 80 ಮಾರ್ಕ್ಸ್ ಪ್ರೈವೇಟ್ ವಿದ್ಯಾರ್ಥಿಗಳು 35 ಮಾರ್ಕ್ಸ್ ಸ್ಕೈಲಪ್ ಮಾಡ್ತಾರೆ, ಅಂದರೆ 35ಗೆ ಸ್ಕೈಲಪ್ ಮಾಡ್ತಾರೆ. ಸ್ಕೈಲಪ್ ಅಂದರೆ ಎಕ್ಸ್ಟ್ರಾ ಮಾರ್ಕ್ಸ್ನ ಕೊಡ್ತಾರೆ. ಅಂದರೆ ನೀವು 28 ನೀವು ಪ್ರೈವೇಟ್ ಸ್ಟೂಡೆಂಟ್ಗಳಿಗೆ 28 ಮಾರ್ಕ್ಸ್ ತೆಗೆದ್ರೆ ಅದಕ್ಕೊಂದು ಸ್ವಲ್ಪ ಮಾರ್ಕ್ಸ್ನ ಆ್ಯಡ್ ಮಾಡಿ, ಅಂದರೆ ಸ್ಕೈಲಪ್ ಬರಂಬಿಟ್ಟು ಅದನ್ನ 100ಗೆ ಸ್ಕೈಲಪ್ ಮಾಡ್ತಾರೆ. 28ನ 100ಗೆ ಸ್ಕೈಲಪ್ ಮಾಡಿ ಅದನ್ನ 35 ಮಾಡಿ ನಿನ್ನ ಪಾಸ್ ಮಾಡ್ತಾರೆ. ಯಾರು? ಪ್ರೈವೇಟ್ ಸ್ಟೂಡೆಂಟ್ ಆಗಿರ್ಬೋದು. ಪ್ರೈವೇಟ್ ಸ್ಟೂಡೆಂಟ್ಗೂ ಅಷ್ಟೇ ಗೈಸ್, 28 ಮಾರ್ಕ್ಸು ಪಾಸಿಂಗ್ ಮಾರ್ಕ್ಸ್ ಇರುತ್ತೆ. ಅವ್ರಿಗೆ ಯಾವುದೋ ಪ್ರಾಕ್ಟಿಕಲ್ ಇರಲ್ಲ, ಅವ್ರು ಸ್ಕೈಲಪ್ ಮಾಡಿಕೊಂಡು 28 ತೆಗೆದ್ರೆ ನೀವು ಪ್ರೈವೇಟ್ ಸ್ಟೂಡೆಂಟ್ಗಳು ಪಾಸ್ ಆಗ್ತೀರಾ. ಇನ್ನು ಸೈನ್ಸಲ್ಲಿ ಬಂದುಬಿಟ್ಟು ಗೊತ್ತೈತೆ, ಆಲ್ಮೋಸ್ಟ್ 21 ಇರುತ್ತೆ, ಪ್ರಾಕ್ಟಿಕಲ್ ಸೇರಿಸಿ 35 ಆದರೆ ಪಾಸ್ ಆಗುತ್ತೆ. ಇನ್ನು ಆರ್ಟ್ಸ್ವ್ರಿಗಾಗಿರ್ಬೋದು, ಇನ್ನು ಕಾಮರ್ಸ್ ಅವ್ರಿಗಾಗಿರ್ಬೋದು 24 ಪಾಸಿಂಗ್ ಮಾರ್ಕ್ಸ್ ಇರುತ್ತೆ. ಥಿಯರಿ ಸೇರಿಸಿ ಥಿಯರಿ 24 ಇರುತ್ತೆ, ಇನ್ನು ಪ್ರಾಕ್ಟಿಕಲ್ ಸೇರಿಸಿ ನಿಮಗೆ ಆಲ್ಮೋಸ್ಟ್ ಎರಡು ಸೇರಿಸಿ 35 ಆದರೆ ಪಾಸ್ ಆಗುತ್ತೆ. ಬಟ್ ಅಷ್ಟೇ ಗೈಸ್, ಗೊತ್ತಾಗ್ತದೆ ಅನ್ಕೋತೀನಿ. ಯಾರೆಲ್ಲ ವಿಡಿಯೋ ನೋಡಿದ್ರೆ ನೋಡಿ, ಯಾರಿಗೆ ಎಷ್ಟು ಮಾರ್ಕ್ಸ್ ಬಂದರೆ ಎಕ್ಸಾಮ್ 2 ಪಾಸ್ ಆಗ್ತೀರಾ. ಅಂದರೆ ಎಕ್ಸಾಮ್ 2 ರಿಸಲ್ಟ್ ಬರ್ತೈತಲ್ಲ, ಈಗ ಇನ್ನೂ ರಿಸಲ್ಟ್ ಬರುತ್ತೆ, ಬಟ್ ಎಲ್ಲ ಪಾಸ್ ಆಗ್ತೀರಾ. ಬಟ್ ಎಲ್ಲರೂ ಡೌಟ್ ಇರುತ್ತೆ. ಒಂದು ಡೌಟ್ ಏನಪ್ಪ ಅಂದರೆ, ಸುಮಾರು ಜನಕ್ಕೆ ಒಂದು ಡೌಟ್ ಇರುತ್ತೆ. ಅಂದರೆ ನನ್ನ ಫ್ರೆಂಡ್ 21 ಬಂದಿದೆ ಬ್ರೋ, ಆದರೂ ಫೇಲ್ ಮಾಡಿದ್ರೆ ಅಂದರೆ ನೋಡಿ, ಪ್ರಾಕ್ಟಿಕಲ್ ಅವ್ರಿಗೆ ಮಾರ್ಕ್ಸ್ ಕೊಟ್ಟಿರಲ್ಲ. ಸುಮಾರು ಜನಕ್ಕೆ 21 ತೆಗೆದು ಫೇಲ್ ಆಗಿದೆ. ಯಾಕಂದರೆ ಪ್ರಾಕ್ಟಿಕಲಲ್ಲಿ ಎರಡು ಸೇರಿ 35 ಆಗಿರಲ್ಲ, ಬಟ್ ಅಂಥವ್ರಿಗೆಲ್ಲ ಫೇಲ್ ಮಾಡಿರ್ತಾರೆ. ಅಂದರೆ 2 ಮಾರ್ಕ್ಸ್ ಯಾವಾಗ ನಿಮಗೆ ಇದ್ರಲ್ಲಿ ನೋಡಿ 21 ತೆಗೆದಿರ್ತಾರಪ್ಪ, ಇಂಟರ್ನಲ್ಸಲ್ಲಿ ಬರೋ ಒಂದು 5 ಮಾರ್ಕ್ಸ್ ಕೊಟ್ಟಿರ್ತಾರೆ, ಬಟ್ ಅವಾಗ ಫೇಲ್ ಅಂತ ಕನ್ಸಿಡರ್ ಮಾಡೋದು ಅವರು. ಎರಡು ಸೇರಿಸಿ ಈಗ ನೋಡಿ, ಇದನ್ನು 21 ತೆಗೆದಿದ್ರೆ ಅದೊಂದು 15 ಕೊಟ್ಟಿದ್ರು ನೋಡಿ, 35 ಆದರೆ ಮಾತ್ರ ನಿಮಗೆ ಪಾಸ್ ಆಗೋದು. 35 ಆಗಲಿಲ್ಲ, ಬರೀ ಥಿಯರಿಲಿ 21 ತಗೊಂಡಿದ್ರು ಅಂದರೆ ಫೇಲೇ ಆಗೋದು. ಬಟ್ ಸೈನ್ಸ್ ಅವ್ರಿಗೆ ಸುಮಾರು ಜನ ಆ ಥರ ಡೌಟ್ಸ್ ಇರುತ್ತೆ. ಬಟ್ ಅದಕ್ಕೆ ಹೇಳ್ತಾ ಇರೋದು, ಎರಡು ಸೇರಿಸಿ 80ಕ್ಕೆ 35 ಆಗಲೇಬೇಕು, ಇದರಲ್ಲಿ 21 ತೆಗಿಲೇಬೇಕು, ಅದರಲ್ಲಿ ಸೇರಿಸಿ ಒಟ್ಟಲ್ಲಿ 35 ಆಗಲೇಬೇಕು. ಬಟ್ ಅದಕ್ಕೋಸ್ಕರ ನಿಮಗೆ ವೀಡಿಯೋ ಮಾಡಿ ತಿಳ್ಕೊಳ್ತೀನಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ,
ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮೊದಲು ಬಂದಂಥ ಅಭಿ ಲೋಕಲ್ ಚಾನಲ್ಗೆ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ನಮ್ಮ ಚಾನಲ್ಗೆ ದೊಡ್ಡ ಲೈಕ್ ಮಾಡ್ಕೊಳ್ಳಿ. ಇದಾರ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಐಡಿ ನಾವು ಫಾಲೋ ಮಾಡಿ. ನೆಕ್ಸ್ಟ್ ಯಾವಾಗ ರಿಸಲ್ಟ್ ಬರುತ್ತೆ ಏನು ಬರುತ್ತೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೇನೆ. ಥ್ಯಾಂಕ್ ಯು. ಯು ಬೈ.